ಇವತ್ತು ಬೆಳಗ್ಗೆನೇ 5:15ಗೆ ವಾಕಿಂಗ್ ಹೊರಟಿದ್ದೀನಿ. ತುಂಬ ದಿವಸನೇ ಆಗಿತ್ತು ವಾಕಿಂಗ್ ಹೋಗಿ. ಹಾಗಾಗಿ ಇವತ್ತು ಸೋಂಬೇರಿತನ ಎಲ್ಲ ಬಿಟ್ಟು ಹೋಗಲೇಬೇಕು ಅಂತ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಹುಷಾರಿರಲಿಲ್ಲ, ಹಾಗಾಗಿ ಹೋಗಲಿಲ್ಲ. ಆಮೇಲೆ ಸ್ವಲ್ಪ ಪೀರಿಯಡ್ಸ್ ಟೈಮಲ್ಲೂ ನಾನು ಹೋಗಲ್ಲ, ಹಾಗಾಗಿ ಅದು ಇದು ಎಲ್ಲ ಸ್ಕಿಪ್ಪಾಗಿ ಅಯ್ಯೋ ಹೋಗೋಣ ಅಂತ ಸೋಂಬೇರಿತನ ಮಾಡಿಕೊಂಡು ಫೈನಲಿ 15 ದಿವಸ ಹಾಗೇ ಹೋಯ್ತು ವಾಕಿಂಗ್ ಹೋಗಿ. ನಾನು ಇವತ್ತು ಅದಕ್ಕೇ ಬೇಗ ಎದ್ದು ಹೊರಡ್ತಾ ಇದ್ದೀನಿ. ಇನ್ನು ನಾಳೆ ಹೋಗೋಣ, ಮಂಡೇ ಹೋಗೋಣ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಂದ್ಬಿಟ್ಟು ಪಟ್ ಅಂತ ರೆಡಿಯಾಗಿ ಹೊರಟ್ಬಿಡೋಣ ಅಂತ ಹೊರಡ್ತಾ ಇದ್ದೀನಿ. ಇವಾಗಂತೂ ಚಳಿ ಇದ್ದೇ ಇರುತ್ತೆ, ಯಾಕೆಂದರೆ ಸಣ್ಣಗೆ ಸೈಕ್ಲೋನ್ ಬರ್ತಾ ಇರುತ್ತೆ. ಹಾಗಾಗಿ ನಾನು ಜಾಕೆಟ್ ಹಾಕ್ಕೊಂಡೇ ಹೋಗೋದು ವಾಕಿಂಗ್ ಹೋಗುವಾಗ. ನಂಗೆ ಸ್ವಲ್ಪ ಕೋಲ್ಡ್ ವೆದರ್ ಆಗಲ್ಲ. ಆ್ಯಕ್ಚುಲಿ ಈ ವೆದರಲ್ಲಿ ನನಗೆ ಇಷ್ಟು ಬೇಗ ಎದ್ದರೆ ಆಗೋದೇ ಇಲ್ಲ. ಬಟ್ ವಾಕಿಂಗ್ ಮಾಡಲೇಬೇಕಲ್ವ, ಇಲ್ಲಾಂದರೆ ಒಂಥರ ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು ಹೊರಟಿದ್ದೀನಿ. ಸ್ಟಾರ್ಟ್ ಮಾಡಿದ್ದೀನಿ, ಯಾಕೆ ಬಿಡೋದು ಅಂದ್ಬಿಟ್ಟು. ನಾನು ಹೋಗಿ ಬರೋ ಅಷ್ಟರಲ್ಲಿ ಬೆಳಕೆಲ್ಲ ಆಗಿ ಆಗಲೇ 6 ಗಂಟೆನೋ 6:15 ಆಗೋಗಿತ್ತು. ಬಂದು ವಾಕ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೀನಿ ಎಡಿಟಿಂಗ್ ಮಾಡೋಣ ಅಂದ್ಬಿಟ್ಟು. ನೆನ್ನೆ ವ್ಲಾಗ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ, ಹಾಗಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ವ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಾರಿ ವ್ಲಾಗ್ ಅಲ್ಲ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ನೇತ್ರಾ ಶ್ರೀನಿವಾಸ್ ವ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಬೆಳಿಗ್ಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಕಿಚನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ಫಸ್ಟ್ ನಮಗೆ ಕಿಚನ್ ಡಿಪಾರ್ಟ್ಮೆಂಟೇ ಕೆಲಸ ಜಾಸ್ತಿ ಇರೋದು, ಯಾಕೆಂದರೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಹಾಗಾಗಿ ಫಸ್ಟ್ ಬಂದು ಕಾಫಿ ಮಾಡ್ಕೊಂಡು ಕುಡಿಬೇಕು, ಆವಾಗಲೇ ಸಮಾಧಾನ, ಒಂಥರ ಫ್ರೆಶ್ ಅನಿಸುತ್ತೆ ಮೈಂಡ್ಗೆ. ಆ ನಂತರ ತಿಂಡಿ ಮಾಡೋಣ. ಇವತ್ತು ಬಂದು ಬ್ರೇಕ್ಫಾಸ್ಟು ನಾನು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪೌಡರ್ ಇಲ್ಲ, ನಾನೇ ಪೌಡರ್ ಮಾಡ್ಕೊಂಡು ಮಾಡೋಣ ಅಂತ ಇದ್ದೀನಿ ಇವತ್ತು. ಸೊ ಬನ್ನಿ ಕ್ವಿಕ್ಕಾಗಿ, ಇವತ್ತು ಸ್ಯಾಟರ್ಡೇ ಬೇರೆ ಅಲ್ವಾ, ಮಗಳು 12 o'clockಗೆ ಬರ್ತಾಳೆ. ಲಂಚ್ ಬಾಕ್ಸ್ ಏನು ಕೊಡೋಂಗಿಲ್ಲ, ಬಟ್ ಪುಳಿಯೋಗರೆ ಮಾಡಿಬಿಟ್ರೆ ಬಂದು ತಿಂತಾಳೆ. ಅವಳು ತುಂಬ ಇಷ್ಟ ಪುಳಿಯೋಗರೆ ಅಂದರೆ. ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ ಪುಳಿಯೋಗರೆ ಅಂದರೆ ಯೂಶ್ವಲಿ. ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಪುಡಿನೂ ಮಾಡಿಕೊಂಡು ಗೊಜ್ಜು ಪ್ರಿಪೇರ್ ಮಾಡಿ ಇವತ್ತು ಮಾಡೋವಂಥದ್ದು, ಬೇರೆ ಆಪ್ಷನ್ ಇಲ್ಲ, ಹಾಗಾಗಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ಸಿಂಪಲ್ಲಾಗಿ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ, ತುಂಬಾ ಡೀಪಾಗಿ ಎಲ್ಲ ಏನು ತೋರಿಸೋಕ್ಕಾಗಲ್ಲ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಇವಾಗ ಪುಳಿಯೋಗರೆಗೆ ಬೇಕಾಗಿರೋ ಐಟಮ್ಸ್ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ದೊಡ್ಡ ಗಾತ್ರದ್ದು ಅಂದರೆ ಒಂದು ಕಿತ್ತಲೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ದಪ್ಪಗೆ ಚೆನ್ನಾಗಿ ನೆಂದಿದೆ. ಇದು ಸ್ವಲ್ಪ ಬಿಸಿ ಮಾಡ್ಕೊಂಬಿಡಿ ನೀರನ್ನ, ಆವಾಗ ಬೇಗ ಕ್ವಿಕ್ಕಾಗಿ ನೆಂದೋಗುತ್ತೆ, ಕಿವುಚ್ಕೊಳ್ಳೋಕೆ ಈಸಿ ಆಗುತ್ತೆ. ಮಾರ್ನಿಂಗ್ ಟೈಮ್ ತುಂಬ ಬ್ಯುಸಿ ಇರುತ್ತಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ಒಂದು 20 ಆಗೋಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಮೆಂತ್ಯ, ಕರಿಬೇವು, ಮತ್ತು ಒಂದು 4 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಖಾರದ ಮೆಣಸಿನ್ಕಾಯಿ. ಇದು ಬಂದು ಕಲರ್ಗೆ, ಇದು ಬಂದು ಖಾರಕ್ಕೆ ಸಾಕು ಪುಳಿಯೋಗರೆಗಿಷ್ಟು. ಆಮೇಲೆ ಮತ್ತೆ ಇದಕ್ಕೆ ಬಂದು 1 ದೊಡ್ಡ ಸ್ಪೂನಷ್ಟು ಮೆಣಸಿನ ಕಾಳು, ಮತ್ತು 2 ಸ್ಪೂನಷ್ಟು ಜೀರಿಗೆ, ಮತ್ತು ಧನಿಯಾ ಕಾಳು 1 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಮತ್ತು ಹಿಂಗು ಮೇಯ್ನಾಗಿ ಬೇಕಾಗಿರೋದು ಪುಳಿಯೋಗರೆ ಪೌಡರ್ಗೆ ಹಿಂಗೇನೆ. ಸೊ ಇದಿಷ್ಟು ಬಂದು ಪೌಡರ್ಗೆ ಬೇಕಾಗಿರುವಂತಹ ಐಟಮ್ಸ್ಗಳು ಇವಿಷ್ಟು. ಇವಾಗ ಬಂದು ಇದಿಷ್ಟನ್ನು ಪೌಡರ್ ಮಾಡ್ಕೊಂಡಾದಮೇಲೆ ಒಗ್ಗರಣೆಗೆ ಮಾಮೂಲಿ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ, ಒಂದು ಸ್ವಲ್ಪ ಅರಿಶಿನ ಇದಿಷ್ಟನ್ನು ಹಾಕ್ಕೊಳ್ಳೋಣ. ಮಸಾಲ ಪದಾರ್ಥಗಳನ್ನು ಯಾವತ್ತೂ ಅಷ್ಟೇ ಸಣ್ಣ ಉರಿನಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ನಾ ಇಲ್ಲಿ ಫಾಸ್ಟ್ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ, ಏನೇನು ಪದಾರ್ಥ ಹಾಕೋಬೇಕು ಅಂತ ತೋರಿಸಿದ್ದೀನಲ್ವ. ಹಾಗಾಗಿ ಒಂದು ಸತಿ ಆದರೂ ಮನೇಲಿ ಟ್ರೈ ಮಾಡಿ ಈ ಥರ ಪೌಡರ್ ಮಾಡಿಕೊಂಡು, ತುಂಬಾ ಚೆನ್ನಾಗಿರುತ್ತೆ. ನೀವು ಅಂಗಡಿ ಪುಡಿ ಬಳಸೋದೇ ಇಲ್ಲ, ಇದನ್ನೇ ತಿಳಿ ಸಾರಿಗೂ ಬಳಸ್ಕೋಬೋದು ನಾವು ಇದೇ ಪೌಡರ್ನ. ನಾನು ಯೂಶ್ವಲಿ ಹೀಗೆ ಮಾಡ್ಕೊಳ್ಳೋದು. ಈ ಒಣಮೆಣ್ಸಿಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ತೀನಿ, ಯಾಕೆಂದರೆ ಮಿಕ್ಸರ್ಗೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ, ಪೌಡರ್ ಆಗುತ್ತೆ, ಕ್ಲೀನಾಗೆ ಸಿಗುತ್ತೆ, ಬೇಗ ಪೌಡರ್ ಆಗುತ್ತೆ, ಏಟಿಗೆ ಸಿಗುತ್ತೆ ಪುಡಿಯೋಗಕ್ಕೆ ಅಂತ ಅಷ್ಟೇ. ಸೊ ಹುಣಸೆಹಣ್ಣು ಹುಳಿನ ಹಾಕ್ಬಿಟ್ಟು ಕುದಿಯೋಕ್ಕಿಡಿ ಚೆನ್ನಾಗಿ. ತಾಂಬರ ಇದ್ರ ಪಾಡಿಗೆ ಇದು ಕುದೀತಾ ಇರಲಿ ಚೆನ್ನಾಗಿ. ಅಷ್ಟರಲ್ಲಿ ನಾವು ಬೆಲ್ಲ, ಅಷ್ಟರಲ್ಲಿ ಪೌಡರ್ ಮಾಡ್ಕೊಳ್ತೀನಿ ಪುಳಿಯೋಗರೆ ಪೌಡರ್. ಇದು ಚೆನ್ನಾಗಿ ಕುದಿಬೇಕು, ಈ ಥರ ನೀರು ಥರ ಇದೆಲ್ಲ ಇದು ಚೆನ್ನಾಗಿ ಗಟ್ಟಿಯಾಗಬೇಕು, ಗೊಜ್ಜು ಥರ. ಆವಾಗ ಪೌಡರ್ ಹಾಕೋದು ಪುಳಿಯೋಗರೆ ಪೌಡರು. ಅಲ್ಲಿವರೆಗೂ ಚೆನ್ನಾಗಿ ಕುದೀಲಿ. ಇದಕ್ಕೊಂದು ಸ್ವಲ್ಪ ಇದಾಕ್ಬಿಡೋಣ, ಬೆಲ್ಲ ಚೆನ್ನಾಗಿ ಕುದಿಯುತ್ತೆ, ಮತ್ತು ಸಾಲ್ಟು ಆಮೇಲೆ ಹಾಕ್ತೀನಿ. ಇವಾಗ ಇದಕ್ಕೆ
ಬೆಲ್ಲ ಹಾಕ್ಬಿಡೋಣ. ನೀವು ಸ್ವೀಟ್ ಎಷ್ಟು ತಿಂತೀರ ನೋಡ್ಕೊಂಡು ಹಾಕಿ. ನಾನು ಇಲ್ಲಿ ಒಂದು ಸ್ವಲ್ಪ ಹಾಕಿ, ಒಂದು 1/4 ಭಾಗ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಚೆನ್ನಾಗಿ ಕುದೀಲಿ ಇದು. ಇನ್ನೇನು ಮತ್ತೆ ಉಪ್ಪು ಆ್ಯಡ್ ಮಾಡೋದು ಬೇಡ, ಸಾಕು. ಇವಾಗ ಪೌಡರ್ ಮಾಡುವಾಗ ಇದಕ್ಕೆ ಹಿಂಗೆ ಹಾಕ್ಕೊಳ್ಳಿ, ಆವಾಗ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಇವಾಗ ಹಾಕ್ಕೊಂಡ್ರೆ ಹಿಂಗು ಕ್ಲೀನಾಗಿ ಪೌಡರ್ ಆಗುತ್ತೆ. ಆವಾಗಲೇ ಬಾಣಲಿಗೆ ಹಾಕ್ಬಿಟ್ರೆ ಏನಾಗುತ್ತೆ, ಎಲ್ಲ ಬಿಸಿಗೆ ಬಾಣಲಿಗೆ ಕಚ್ಕೊಳ್ಳುತ್ತೆ. ಹಾಗಾಗಿ ಜಾರ್ಗೆ ಹಾಕ್ಕೊಳ್ಳಿ ಈ ಥರ ಗ್ರೈಂಡ್ ಮಾಡುವಾಗ. ಇವಾಗ ಇದು ಪೌಡರ್ ಮಾಡ್ಕೊಂಬರ್ತೀನಿ. ಸೊ ಇವಾಗ ಬಿಸಿ ಅನ್ನನ ಬಾಣಲಿಗೆ ಆರಾಕಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಪುಳಿಯೋಗರೆ ಕಲಿಸ್ಬೇಕಂದ್ರೆ ಅದು ತಣ್ಣಗಾಗಿರಬೇಕು ಅನ್ನ, ಹಾಗಾಗಿ ಉದ್ರುದ್ರಾಗಿ ಬರುತ್ತೆ. ಈ ನನ್ನ ಮಗ ನೋಡಿ ಬಂದು ಕೂತಿರೋದು. ಇವಾಗ ಇದು ನೋಡಿ ಪುಳಿಯೋಗರೆದು ಗೊಜ್ಜು ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಸ್ಟೇಜಿಗೆ ಗಟ್ಟಿ ಆಗ್ತಾ ಇದ್ದಂಗೆನೆ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ, ಇದು ಹುರಿದಿರೋದು. ಇದು ನಮಗೆ ಎಷ್ಟು ಹಿಡಿಯುತ್ತೆ ಗೊಜ್ಜಿಗೆ ಅಷ್ಟನ್ನು ಹಾಕ್ಕೊಳ್ಳೋಣ, ಮಿಕ್ಕಿದ್ದನ್ನು ಹಂಗೆ ಇಟ್ಕೊಳ್ಳೋಣ. ಇವಾಗ ಸಾಕಿಷ್ಟು ಗಟ್ಟಿ ಆಗಿರೋದು ಇದು. ಇವಾಗ ನಾವು ಪೌಡರ್ ಹಾಕೋಣ. ಪೌಡರ್ ಹಾಕಿ ತಿರುಗಿಸೋಣ. ಉಪ್ಪು ಎಲ್ಲ ಹಾಕಿದ್ದೀವಿ ನಾವು, ಉಪ್ಪು ಬೆಲ್ಲ ಎಲ್ಲ ಇರೋ ಏನು. ಇನ್ನೊಂದು ಸ್ವಲ್ಪ ಪುಡಿ ಹಿಡಿಯುತ್ತೆ, ನೋಡೋಣ ಇಷ್ಟು ಹಿಡಿಯುತ್ತಾ ಅಂತ. ನೋಡ್ತಾ ಇರ್ಬೋದು ಗಟ್ಟಿ ಆಗ್ತಾ ಬರ್ತಾ ಇದೆ ಗೊಜ್ಜು. ಇದು ಆಕ್ಚುಲಿ ಪೂರ್ತಿನೂ ಹಿಡಿಯುತ್ತೆ. ನನ್ಗೆ ಅಷ್ಟು ಪುಡಿನೂ ಹಿಡಿಯಿತು ನೋಡಿ, ಖಾಲಿ ಆಯಿತು ಡಬ್ಬಿ. ನಾನು ಎಷ್ಟು ಹುರ್ಕೊಂಡಿದ್ದೆ ಅಷ್ಟು ಪುಡಿನೂ ತಗೊಂಡಿದ್ದೆ. ಇದು ಹುಣಸೆಹಣ್ಣು ಹುಳಿ ಹಿಂಗೆ ಗಟ್ಟಿ ಆಗಬೇಕು. ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಮಸಾಲೆ ಕುಕ್ಕಾಗಲಿ. ಆ ನಂತರ ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು. ನಾನು ಇಷ್ಟಕ್ಕೂ ಒಗ್ಗರಣೆ ಮಾಡಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಇಟ್ಕೊಂಡಿದ್ದೀನಿ. ಇವಾಗ ನನಗೆ ಅನ್ನಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಒಗ್ಗರಣೆ ಮಾಡ್ಕೊಳ್ಳೋಣ, ಎಲ್ಲದಕ್ಕೂ ಮಾಡೋದು ಬೇಡ. ಮಾಮೂಲಿ ಒಗ್ಗರಣೆ ಡಬ್ಬಿ ಇಟ್ಕೊಂಡಿರ್ತೀನಿ ನಾನು, ಬೇಗ ಕ್ವಿಕ್ಕಾಗುತ್ತೆ. ಎಲ್ಲಾನು ಪಟಪಟ ಅಂತ ಹಾಕ್ಬೋದು ಅಂತ. ಮತ್ತು ಈ ಪುಳಿಯೋಗರೆ ಗೊಜ್ಜಿಗೆ ಮೇಯ್ನಾಗಿ ಬಂದು ಕೊಬ್ಬರಿ ಬೇಕು. ನಾನು ಈ ಕೊಬ್ಬರಿನ ಬಂದು ಇವಾಗ ಕಲಿಸ್ತೀನಲ್ಲ ಅನ್ನಕ್ಕೆ, ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಗೊಜ್ಜಿಗೆ ಹಾಕಕ್ಕೆ ಹೋಗಲ್ಲ ನಾನು, ಯಾಕೆಂದರೆ ಗೊಜ್ಜು ನಾವು ಸ್ಟೋರ್ ಮಾಡೋದ್ರಿಂದ ಅದೊಂಥರ ಎಣ್ಣೆ ಜಿಡ್ಡು ಬಿಟ್ಕೊಳತ್ತೆ, ಕೊಬ್ಬರಿ ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ಒಗ್ಗರಣೆ ಮಾಡ್ಕೊಳ್ತೀನಿ ಬನ್ನಿ. ಮಾಮೂಲಿ ಸಾಸಿವೆ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಮತ್ತು ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಗಟ್ಟಿಯಾಗಿದೆ, ಈ ಥರ ಆಗಬೇಕು ಗೊಜ್ಜು. ಇವಾಗ ಸಾಕಿದೆನ ಆಫ್ ಮಾಡಿಬಿಡೋಣ. ಇಲ್ಲಿ ಒಗ್ಗರಣೆಗೆ ಮಾಮೂಲಿ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬಂದು ಕರಿಬೇವು ಮತ್ತು ಒಣಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಹಿಂಗೆ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಎಲ್ಲ. ಹಾಗಾಗಿ ಲಾಸ್ಟಲ್ಲಿ ಮಾಡಿಕೊಂಡು ಹಾಕ್ಕೊಳ್ಬಿಡಿ. ಸೊ ಪುಳಿಯೋಗರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೊಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಓಲಿ ಓಲಿ ಅಂತ ಪೂಜೆ ಮಾಡ್ತಾರಾ? ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ಪ್ರತಿ ಸತಿ ಪೂಜೆ ಮಾಡುವಾಗಲೂ ನನ್ನ ಮಗ ಬಂದು ನಿಂತಿರ್ತಾನೆ. ನಾನು ಹೇಗೆ ಮಂತ್ರ ಹೇಳ್ತೀನಿ ಹಾಗೆ ಮಂತ್ರ ಹೇಳ್ಕೊಂಡು ಗಂಟೆ ಬರ್ಸ್ಕೊಂಡು ಊದ್ಕಡ್ಡಿ ಇಸ್ಕೊಂಡು ಅವನು ಪೂಜೆ ಮಾಡ್ತಾ ಇರ್ತಾನೆ. ಮಕ್ಕಳ ಹಾಗೆ ಅಲ್ವಾ, ನಾವೇನು ಮಾಡ್ತೀವಿ ಅದನ್ನೇ ಮಾಡ್ತಿರ್ತಾರೆ. ಒಳ್ಳೇದೇ ಆಗಿರ್ಬೋದು ಕೆಟ್ಟದ್ದೇ ಆಗಿರ್ಬೋದು. ಹಾಗಾಗಿ ನಾವು ಆದಷ್ಟು ಅವ್ರ ಕಣ್ಣಿಗೆ ಒಳ್ಳೆಯವ್ರ ಥರ ಒಳ್ಳೇದನ್ನೇ ತೋರಿಸ್ಕೋಬೇಕು. ಒಂದು ಚೂರು ಏನಾರ ನೆಗೆಟಿವ್ ತೋರ್ಸಕ್ಕೆ ಹೋದ್ರೆ ಅವರು ಅದನ್ನೇ ಮಾಡಕ್ಕೆ ಹೋಗ್ತಾರೆ. ಹಾಗಾಗಿ ಮಕ್ಕಳ ಮುಂದೆ ಹುಷಾರಾಗಿರಬೇಕು. ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳನ್ನ ಇವತ್ತು ಕರ್ಕೊಬರಕ್ಕೆ ಹೋಗಿಲ್ಲ, ಅವಳೇ ಬರ್ತಾಳೆ. ಫ್ರೆಂಡ್ಸ್ಗಳಿದ್ದಾರೆ ಅಕ್ಕಪಕ್ಕದ ರೋಡಲ್ಲಿ, ಅವರು ಬರ್ತಾರಲ್ಲ, ಹಾಗಾಗಿ ಅವ್ರ ಜೊತೆ ಬಂದ್ಬಿಡಮ್ಮ 12 ಗಂಟೆಗೆ ಬಿಟ್ಬಿಡ್ತಾರಲ್ವ ಸಾಟರ್ಡೆ ಅಂತ ಹೇಳಿದ್ದೆ. ಯಾಕೆ ಅಂದರೆ ನನ್ನ ಮಗ ಅದೇ ಟೈಮಿಗೆ ಮಲ್ಕೊಳ್ತಾನೆ. ಇವತ್ತೇನೋ ಮನ್ಗಿರ್ಲಿಲ್ಲ, ನನ್ನ ಜೊತೆ ಪೂಜೆ ಮಾಡ್ತೀನಿ ಅಂತಿದ್ದ. ಬಟ್ ಯೂಶ್ವಲಿ ಅವನು 11 ಗಂಟೆ 11:15 ಮಲಗಿಬಿಡ್ತಾನೆ. ಇವತ್ತು ಮನ್ಗಿಲ್ಲ ಅಷ್ಟೇ. ಹಾಗಾಗಿ ಸ್ಕೂಲ್ ಹತ್ರ ಹೋಗೋಕ್ಕಾಗಲ್ಲ, ಅವ್ನು ಮನ್ಗಿರುವಾಗ ಅವನನ್ನು ಕರ್ಕೊಂಡು.
ಅದಕ್ಕೆ ಅವಳನ್ನೇ ಬಂದ್ಬಿಡ. ನನ್ನ ಮಗಳಿಗೆ ಸ್ಕೂಲಲ್ಲಿ ಯೋಗ ಇದೆ ಅಂದ್ಬಿಟ್ಟು ಮ್ಯಾಟ್ ಎತ್ಕೊಂಡು ಹೋಗಿದ್ಲು. ಹಾಗಾಗಿ ಬಂದ್ಬಿಟ್ಟು ನಾನು ಯೂಟ್ಯೂಬ್ ಮಾಡ್ತೀನಲ್ಲ ಅದೇ ಥರ ನಾನು ಯೂಟ್ಯೂಬ್ ಹೇಳ್ಕೊಂಡು ಮಾಡ್ತೀನಿ ಅಂತ ಆ ಸ್ಟ್ಯಾಂಡ್ ಹಿಡ್ಕೊಂಡು ಮಾಡ್ತಾ ಇದ್ದಾಳೆ ಎಕ್ಸ್ಪರಿಮೆಂಟ್ನ. ಸೊ ಏನು ಫೋನ್ ಏನು ಹಾಕ್ಕೊಂಡಿಲ್ಲ, ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಮಾಡ್ತಾ ಇದ್ದಾಳೆ ಯೋಗನ. ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ನನ್ನ ಮಗ ಮಲಗಿದ್ದಾನೆ. ಅವನು ನೋಡ್ರಿ ಸ್ಕೆಚ್ ಪೆನ್ ತಗೊಂಡು ಪೂಜೆ ಮಾಡ್ತಾಯಿದ್ರೆ ಬಂದು ಗೋಡೆನೆಲ್ಲ ಹೇಗೆ ಬರೆದಿದ್ದಾನೆ ಅಂತ. ಯಪ್ಪ ನನಗಂತೂ ಸಾಕಾಗೋಗಿದೆ ಹೇಳಿ ಏನು ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಏನೂ ಮಾಡೋಕ್ಕಾಗಲ್ಲ, ಅಷ್ಟೇ ಪೈಂಟ್ ಹೊಡಿಸ್ಬೇಕು. ನೋಡೋಣ. ಮತ್ತು ನನ್ನ ಮಗ ಮಲ್ಕೊಂಡಿದ್ದಾನೆ. ಇವತ್ತು ಲೇಟ್ ಮಲಗಿದ್ದು. ಅವಳು ಬಂದಿದ್ಲಲ್ಲ ನನ್ನ ಮಗಳು, ಅವಳ ಜೊತೆ ಆಡ್ಕೊಂಡು ಲೇಟಾಗಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು, ಯಾಕಂದರೆ ಯೂನಿಫಾರ್ಮ್ ನೆನೆಸಿದ್ದೀನಿ ಮತ್ತು ಕಾಲೊರ್ಸೋ ಮ್ಯಾಟ್ ಇದೆಲ್ಲ ಒಗಿಬೇಕು. ಮತ್ತು ಅವಳಿಗೆ ತಲೆಗೆ ಸ್ನಾನ ಮಾಡಿಸ್ಬೇಕು, ಇವನಿಗೆ ಸ್ನಾನ ಮಾಡಿಸ್ಬೇಕು. ಇವರಿಬ್ರಿಗೂ ಸ್ನಾನ ಆಗಿಲ್ಲ ಬೆಳಗ್ಗೆ. ಇವಾಗ ನಿಧಾನಕ್ಕೆ ಮಾಡಿಸೋಣ ಅಂತ ಇವಾಗ ಮಾಡ್ಸೋಕೆ ಹೋಗಬೇಕು. ಹಾಗಾಗಿ ನೈಟಿಗೆ ಶಿಫ್ಟ್ ಆಗ್ಬಿಟ್ಟಿದ್ದೀವಿ. ಮತ್ತೆಲ್ಲ ಬಟ್ಟೆ ಒದ್ದೆ ಆಗುತ್ತೆ ಅಂತ ಒಂಚೂರು ಕಾಫಿ ಕುಡಿದ್ಬಿಟ್ಟು ಹೋಗ್ತೀನಿ. ನಮ್ಮ ಮನೇಲಿ ನೋಡ್ರಿ ಸೋಫಾ ಕುಷನ್ಗಳನ್ನ ಏನು ಮಾಡ್ತಾರಂದ್ರೆ ನಮ್ಮ ಹುಡುಗರು ಇಲ್ಲಿ ನೋಡ್ರಿ ಹಿಂಗೆ ಎತ್ತಿಕ್ಕೆ ಹಾಕೊಂಡು ಕುತ್ಕೊಂಡು ಹೋಮ್ವರ್ಕ್ ಬರೆಯೋದು ಅಲ್ವಪ್ಪ. ನೋಡು ಇವನ್ ಮಾಡ್ತಾನೆ ಅಂತ ಇವಳು ಮಾಡೋದು, ಇವಳು ಬರೀತಾಳೆ ಅಂತ ಈ ನನ್ನ ಮಗ ಬರೆಯೋದು. ಬುಕ್ಕಲ್ಲಿ ಬರೆಯೋದಲ್ದೆ ಇಲ್ಲಿ ಗೋಡೆಗೆಲ್ಲ ಬರ್ಬೇಕು ಸ್ಕೆಚ್ ಪೆನಲ್ಲಿ. ಅದೇನು ಗೋಡೆನ ಕಸದ ತೊಟ್ಟಿನ ಹಣೆಗೆಲ್ಲ ಬರ್ಕೊಂಡವ್ ನೋಡಿ ಸ್ಕೆಚ್ ಪೆನಲ್ಲಿ. ನಡಿ ಜಿಜಿ ಮಾಡಿಸ್ತೀನಿ ನಡಿ. ಅಯ್ಯ ನಮ್ಮ ಹುಡುಗ ಜಿಜಿ ಮಾಡೋದು ಅಂದ್ರೆ ಅಳುತ್ತಲ್ಲಪ್ಪ. ಏಯ್ ಜಿಜಿ ಮಾಡಲ್ಲ ನೀನು. ಯೂನಿಫಾರ್ಮ್ ಒಗಿಬೇಕು ಫ್ರೆಂಡ್ಸ್. ಏಯ್ ಸುಮ್ನಿರ್ರೆ. ಇವರಿಬ್ರು ಬಾರಿ ಡೀಪಾಗಿ SLC ಎಕ್ಸಾಮ್ಗೆ ಓದ್ಕೋತಾವ್ರೆ ನೋಡಿ. ಕಾಫಿ ಮಾಡಿ ಇಟ್ಕೊಂಡಿದ್ದೀವಿ. ಕಾಫಿ ಟೈಮ್. ಕಾಫಿಗೆ ಸ್ವಲ್ಪ ಸ್ನ್ಯಾಕ್ಸ್. ಕಾಫಿ ಟೈಮ್ ಹೇಳವ. ಕಾಫಿ ಟೈಮ್. ಗುಡ್ ಬಾಯ್, ವೆರಿ ಗುಡ್. ನನ್ನ ತಮ್ಮ ಗಾಳಿಪಟಗಳ ಹೆಸರು ಲೆಸನ್ಸ್ ಎಲ್ಲ ಹೇಳ್ತಾರೆ. ಚಿನ್ನ ಗಾಳಿಪಟ, ಗಾಳಿಪಟ, ಆಮೇಲೆ ಜಾಕದ ಪಟ, ಆಮೇಲೆ ಇನ್ನೊಂದು ಕವಿ ಯಾವ ಹಾಡಿಗೆ ತಲೆದೂಗಲು ಆಸೆ ಪಡುತ್ತಾರೆ. ಚಿನ್ನಮ್ಮ ವೈ ಈಸ್ ದ that to be with ಅಣ್ಣ ಏನ್ ಮಾಡ್ದ? ಹೌದಾ? ಐಸ್ ಕ್ರೀಮ್ ತಿಂತಾ ಇದ್ನ ಅವನು. ಐಸ್ ಕ್ರೀಮ್ ತಿಂತಾ ಇದ್ನಂತೆ ಅಣ್ಣ. ನೀನ್ ಕೊಡ್ಲಿಲ್ವಾ? ಮಗ್ನೆ? ಬಿಡು ಚೀನಾ, ಬಟ್ಟೆ ಬಿಡು. ಪಪ್ಪದೇ ಬಿಡು. ಆಯ್ತು ಹೋಗ ಆಡೋಗು. ಸೊ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಒಗ್ದು ಎಲ್ಲ ಒಣಗಾಕ್ಬಿಟ್ಟು ಮತ್ತೆ ಫೇಸ್ ವಾಶ್ ಮಾಡಿ ನೈಟಿ ಬಿಚ್ಚಿ ಹಾಕ್ಬಿಟ್ಟು ಹಿಂದೆಗಡೆ ಕಾಣಿಸ್ತಾ ಇರ್ಬೋದು ಒಣಗಾಕ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಡ್ರೆಸ್ ಹಾಕೊಂಡು ತಲೆ ಎಲ್ಲ ಬಾಚ್ಕೊಂಡು ಆರಾಮಾಗಿ ಕೂತಿದ್ದೀನಿ ಮಕ್ಳ ಜೊತೆ ಆಡ್ಕೊಂಡು. ಇನ್ನೇನ್ ಮಾಡೋದು, ಸಂಜೆ ಆಯ್ತಲ್ವಾ, ಹಾಗಾಗಿ ಆರಾಮಾಗಿ ಕೂತಿದ್ದೀನಿ. ಸ್ವಲ್ಪ ಅವಳು ಹೋಮ್ವರ್ಕ್ ಬರ್ಕೊಳ್ತಾ ಇದ್ದಾಳೆ, ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಕೂತಿದ್ದೀನಿ ಈಚೆ ಕಡೆ ಎಲ್ಲ ರೆಡಿಯಾಗಿ. ಸೊ ರಾತ್ರಿಗೆ ಬಂದು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ ಎರಡೂ ಮಾಡಿದ್ದೆ. ಯಾರಿಗೆ ಯಾವ್ದು ಬೇಕಾದ ತಿನ್ಲಿ ಅಂತ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಟಾಟಾ.